ರಾಜ್ಯ ಸರ್ಕಾರ ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಬದಲಾವಣೆ ಮಾಡುವ ಪ್ರಸ್ತಾವನೆಯನ್ನ ಕೈಬಿಡಬೇಕು ಅಂತ ಒತ್ತಾಯಿಸಿ ಸಕಲ ಮರಾಠ ಸಮಾಜದ ಮುಖಂಡರು ಆಗ್ರಹಿಸಿದರು. ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಬೆಸಿಲಿಕಾ ಮೆಟ್ರೋ ನಿಲ್ದಾಣ ಅಂತ ಮರುನಾಮಕರಣ ಮಾಡುವ ಇಚ್ಛೆಯನ್ನ ವ್ಯಕ್ತಪಡಿಸಿದರು. ಶಿವಾಜಿ ಅಭಿಮಾನಿಗಳು ಮರಾಠ ಸಮಾಜದವರು ಬೇಸರ ವ್ಯಕ್ತಪಡಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬೆಂಗಳೂರು ನಗರದೊಂದಿಗೆ ಐತಿಹಾಸಿಕ ನಂಟಿದೆ. ಬೆಂಗಳೂರಿನಲ್ಲಿ ತಮ್ಮ ಬಾಲ್ಯದ ಹಲವು ವರ್ಷಗಳನ್ನು ಕಳೆದಿದ್ರು. ಸುಮಾರು 60 ವರ್ಷಗಳಿಂದ ಬೆಂಗಳೂರಿನ ಜನರು ಶಿವಾಜಿನಗರ ಅಂತ ಗುರುತಿಸುತ್ತಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ಬಸ್ ನಿಲ್ದಾಣಗಳ ಬಳಿ ಇರುವ ಮೆಟ್ರೋ ನಿಲ್ದಾಣಗಳಿಗೆ ಆಯಾ ಬಸ್ ನಿಲ್ದಾಣಗಳ ಹೆಸರನ್ನೇ ಇಡಲಾಗಿದೆ. ಕೆಂಪೇಗೌಡ, ಕೆಆರ್ ಮಾರ್ಕೆಟ್, ಯಶವಂತಪುರ, ಜಯನಗರ ಉದಾಹರಣೆಗಳು. ಹಾಗಾಗಿ ಶಿವಾಜಿನಗರ ಬಸ್ ನಿಲ್ದಾಣದ ಬಳಿ ಇರುವ ಮೆಟ್ರೋ ನಿಲ್ದಾಣಕ್ಕೆ ಶಿವಾಜಿನಗರ ಮೆಟ್ರೋ ನಿಲ್ದಾಣ ಅಂತ ನಾಮಕರಣ ಮಾಡಬೇಕು. ಸರ್ಕಾರ ಏನಾದರೂ ಇದೇ ಹೆಸರನ್ನ ಮುಂದುವರಿಸದೇ ಇದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಬೇಕಾಗ್ತದೆ ಅಂತ ಎಚ್ಚರಿಸಿದ್ರು. ದೆಹಲಿಗೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಹೊಸ ಮೆಟ್ರೋ ಸ್ಟೇಷನ್ ಶಿವಾಜಿನಗರದಲ್ಲಿ ಬರಬೇಕಾಗಿದೆ. ಅದರ ಹೆಸರು ಶಿವಾಜಿನಗರ ಮೆಟ್ರೋ ಅಂತ ಮಾಡಿದ ತದನಂತರ ಈ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಅದನ್ನ ಸೇಂಟ್ ಮೇರೀಸ್ ಬೆಸಿಲಿಕಾ ಮೆಟ್ರೋ ಸ್ಟೇಷನ್ ಅಂತ ಹೇಳಿ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಾವೆಲ್ಲ ಸೇರಿದ್ವಿ. ಸ್ನೇಹಿತರೆ, ನಾನು ಸಂಕ್ಷಿಪ್ತವಾಗಿ ಇದರ ಹಿನ್ನೆಲೆ ಏನು ಅಂತ ನಾನು 2 ನಿಮಿಷ ಹೇಳ್ತೀನಿ. 1956ರಲ್ಲಿ ಶ್ರೀ NR ಮೂರ್ತಿ ಅಂತ ಅಲ್ಲಿ ಆ ಭಾಗದ ಕಾರ್ಪೊರೇಟರ್ ಆಗಿದ್ರು. ಅಂದರೆ ಆ ಭಾಗ ಅಂದರೆ ಅದಕ್ಕೆ ಟಾಸ್ಕರ್ ಟೌನ್ ಅಂತ ಹೆಸರು, ಟಾಸ್ಕರ್ ಟೌನ್ ಡಿವಿಷನ್. ಆವಾಗ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇದ್ದಿದ್ದು 38 ಕಾರ್ಪೊರೇಟರ್ಗಳು. ಬಹಳ ಹಳೆಯ ಕಾಲ ಅದು. 38 ಕಾರ್ಪೊರೇಟರ್ಗಳಲ್ಲಿ ಒಂದು ಭಾಗ ಟಾಸ್ಕರ್ ಟೌನ್ ವಾರ್ಡ್ ಅಂತ. ಟಾಸ್ಕರ್ ಟೌನ್ ವಾರ್ಡಿನ ಕಾರ್ಪೊರೇಟರ್ ಆಗಿದ್ದಂಥ ಶ್ರೀ NR ಮೂರ್ತಿ ಅವರು. ಇದಕ್ಕೆ ಮೊದಲು ಹೆಸರು ಈ ಏರಿಯಾಗೆ ಬ್ಲ್ಯಾಕ್ ಪಲ್ಲಿ ಅಂತ. ಯಾಕೆ ಬ್ಲ್ಯಾಕ್ ಪಲ್ಲಿ ಅಂದರೆ ಇದೆಲ್ಲ ಮಿಲಿಟರಿನವರು, ಬ್ರಿಟಿಷ್ ಮಿಲಿಟರಿನವರು ಬಂದಿದ್ದರು. ಅಲ್ಲಿ ಆರ್ಮಿ ಗ್ರೂಪ್ಸು, ಅಲ್ಲಿ ವಾಸ ಆಗಿರುವಂಥ ಸೈನಿಕರು ಎಲ್ಲರಿಗೂ ಜಾಗ ಕೊಟ್ಟು ಇಡೀ ಏರಿಯಾ ದಂಡು ಪ್ರದೇಶ ಕಂಟೋನ್ಮೆಂಟ್ ಅಂತ ಹೆಸರಿತ್ತು. ಕಂಟೋನ್ಮೆಂಟ್ ಬೇರೆ, ಸಿಟಿ ಬೇರೆ. ಆವಾಗ ದಂಡು ಪ್ರದೇಶದಿಂದ ಸಿಟಿಗೆ ಹೋಗಬೇಕಾದ್ರೆ ಒಂದು ಪರ್ಮಿಟ್ ಕಾರ್ಡ್ ಬೇಕಾಗಿತ್ತು. ಸಿಟಿಯಿಂದ ದಂಡು ಪ್ರದೇಶಕ್ಕೆ ಬರಬೇಕಾದ್ರೆ ಒಂದು ಪರ್ಮಿಟ್ ಕಾರ್ಡ್ ಬೇಕಾಗಿತ್ತು. ಆವತ್ತಿನ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಆವತ್ತು 1956ರಲ್ಲಿ ಸುಮಾರು 15,000 ಜನಸಂಖ್ಯೆ ಶಿವಾಜಿನಗರ ಪಾಪ್ಯುಲೇಷನ್. ಅದರಲ್ಲಿ ಬಹುತೇಕ ಎಲ್ಲ ಹಿಂದೂಗಳಿದ್ದರು. ತಮಿಳು ಜನಾಂಗ ಜಾಸ್ತಿ ಸಂಖ್ಯೆ ಇತ್ತು, ತೆಲುಗು ಜನಾಂಗ ಇತ್ತು, ಮರಾಠಿ ಇತ್ತು, ತಿರುಗರಿದ್ರು, ಈ ರೀತಿ ಎಲ್ಲ ಇತ್ತು. ಮುಸಲ್ಮಾನರ ಸಂಖ್ಯೆ 3,000 ಇತ್ತು. 1956ರಲ್ಲಿ ಕೆಲವು ಮುಸಲ್ಮಾನ ನಾಯಕರುಗಳು ಆ ಭಾಗದಲ್ಲಿ ಅದನ್ನು ಟಿಪ್ಪು ಸುಲ್ತಾನ್ ಆಜಾದ್ ನಗರ ಅಂತ ಹೆಸರು ಮಾಡಬೇಕು ಅಂತ ಪ್ರಸ್ತಾವನೆ ಮಾಡ್ತಾರೆ. ಆ ಪ್ರಸ್ತಾವನೆ ಮಾಡಿದಾಗ ಜನರ ಬೆಂಬಲ ಜೊತೆಗೆ NR ಮೂರ್ತಿಯವರು ಕೌನ್ಸಿಲಲ್ಲಿ BBMP ಅಂದರೆ ಬೆಂಗಳೂರು ನಗರ ಪಾಲಿಕೆ ಕೌನ್ಸಿಲಲ್ಲಿ ಹೋರಾಟ ಮಾಡಿ ಈ ಕ್ಷೇತ್ರಕ್ಕೆ ಶಿವಾಜಿನಗರ ಕ್ಷೇತ್ರ ಅಂತ ಹೆಸರಿಡ್ತಾರೆ. ಈ ಶಿವಾಜಿ ಅಂದರೆ ಯಾರು ಅಂತ ಅವರ ಬಗ್ಗೆ ನಾವು ಇಂಟ್ರೆಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಒಬ್ಬ ವೀರ ಹಿಂದೂ ಯೋಧ, ನಮಗೆಲ್ಲ ಹೆಮ್ಮೆ. ಒಬ್ಬ ಶಿವಾಜಿ ಹೆಸರಿದ್ದಲ್ಲ ಏರಿಯಲ್ಲಿ ಶಿವಾಜಿನಗರದಲ್ಲಿ ಹುಟ್ಟು ಬೆಳೆದಂಥವ್ರು ನಾವು. ಈ ಹಿನ್ನೆಲೆ ಏನಪ್ಪ ಅಂದರೆ ಇದಕ್ಕೆ ಉರ್ದುವಲ್ಲಿ ಲಷ್ಕರ್ ಅಂತ ಹೇಳೋರು. ಕಂಟೋನ್ಮೆಂಟ್ ಏರಿಯಾಗೆ ಉರ್ದುವಲ್ಲಿ ಲಷ್ಕರ್ ಅಂದರೆ ಎಲ್ಲಿ ಆರ್ಮಿ ಟ್ರೂಪ್ಸು, ಕ್ಯಾಂಪ್ಸು, ಎಲ್ಲಿ ಸೈನಿಕರು ಇರ್ತಾರೆ ಅದು. ಈ ಜಾಗ ಏನು ಇವತ್ತು ಹೊಸ ಮೆಟ್ರೋ ಸ್ಟೇಷನ್ ಬರ್ತಾ ಇದೆ, ಇದು ನಗರ ಪಾಲಿಕೆ ಜಾಗ. ಇದು ಬೇರೆ ಯಾವುದು ಆಸ್ತಿ ಅಲ್ಲ. ಈ ಜಾಗ ಶಿವಾಜಿನಗರ ಸ್ಟೇಡಿಯಮ್ಮು, ಶಿವಾಜಿನಗರ ಬಸ್ ಸ್ಟ್ಯಾಂಡು, ಅಲ್ಲೆಲ್ಲ ಸುತ್ತಮುತ್ತ ಬೌರಿಂಗ್ ಹಾಸ್ಪಿಟ್ಲು, ಇಷ್ಟು ಜಾಗ ಸರ್ಕಾರಕ್ಕೆ ಸೇರಿರುವಂಥದ್ದು. ಈ ಜಾಗದಲ್ಲಿ ಈಗ ಬೆಂಗಳೂರಲ್ಲಿ ಒಂದು ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಬರ್ತಾ ಇರೋದು ಸ್ವಾಗತ. ಇಲ್ಲಿ ಬಹಳ ಅವಶ್ಯಕತೆ ಇದೆ ಮೆಟ್ರೋ ಸ್ಟೇಷನ್ಗೆ. ಆದರೆ ದಿಢೀರನ್ನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಹೆಸರನ್ನು ಬದಲಾಯಿಸಬೇಕು ಅಂತ ಏನೋ ಒಂದು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಅದನ್ನು ದಯವಿಟ್ಟು ಸಿದ್ದರಾಮಯ್ಯವರು ಹಿಂಪಡಿಬೇಕು. ಮತ್ತು ಈ ಹೋರಾಟ ಛತ್ರಪತಿ ಶಿವಾಜಿ ಹೆಸರು ಕೊಡುವುದು ನಾವು ಯಾರು ಬಿಡೋದಿಲ್ಲ. ನಮ್ಮ ಮುಂದಿನ ಹೆಜ್ಜೆ ಕೇಂದ್ರ ಸರ್ಕಾರ ಹೋಗಿ ನಾವು ಮನವಿ ಪತ್ರ ಕೊಟ್ಟು ಅದನ್ನು ಶಿವಾಜಿ ಮೆಟ್ರೋ ಸ್ಟೇಷನ್ ಅಂತ ನಾಮಕರಣ ಮಾಡಿಸ್ತೀವಿ. ಅತಾತುರದಲ್ಲಿ ತಾವು ಏನು ನಿರ್ಣಯ ತಗೊಂಡು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಏನು ಈಗ ಅದಕ್ಕೆ ಮೇರಿ ಬೆಸಿಲಿಕಾ ಚರ್ಚ್ ಮೆಟ್ರೋ ಸ್ಟೇಷನ್ ಅಂತ ಹೋಗಿದ್ದಾರೆ. ದಯವಿಟ್ಟು ಅದನ್ನು ಹಿಂಪಡೀರಿ. ಆತುರದಲ್ಲಿ ನೀವೇನು ಮಾಡಿದ್ದೀರಾ ಅದು ಶಿವಾಜಿನಗರ ಜನತೆಗೆ ದುಃಖ ಉಂಟಾಗಿದೆ. ಇದು ಬೇರೆ ಬೇರೆ ರೀತಿಯ ರಾಜಕೀಯ ಬಣ್ಣಗಳು ಬರ್ತಾ ಇದೆ. ಇದರ ಅವಶ್ಯಕತೆ ಇಲ್ಲ.
ಇಲ್ಲಿ ಇವತ್ತಿಗೂ ಅಂತೆ ಶಿವಾಜಿನಗರ ಕ್ಷೇತ್ರದಲ್ಲಿ ಸುಮಾರು 2,28,000 ಮತದಾರರಿದ್ದಾರೆ. 83,000 ಜನ ಮಾತ್ರ ಮುಸಲ್ಮಾನ ಮತದಾರರಿದ್ದಾರೆ. ಮಿಕ್ಕಿದ 90% ಎಲ್ಲ ಹಿಂದೂ ಮತದಾರರಿದ್ದಾರೆ. ಅದರಲ್ಲಿ ಕ್ರೈಸ್ತರು 10% ಇದ್ದಾರೆ. ಬಹಳ ಸೌಹಾರ್ದದಿಂದ ಇರತಕ್ಕಂಥ ಜನ ಇಲ್ಲಿ ದಯವಿಟ್ಟು ಇದಕ್ಕೆ ಧಕ್ಕೆ ತರುವಂಥ ಯಾವುದೇ ಒಂದು ರೀತಿಯ ಒಂದು ಅವಕಾಶ ಮಾಡಿಕೊಡಬಾರದು. ದಯವಿಟ್ಟು ನಾವು ಮನವಿ ಮಾಡ್ತೀವಿ, ಈ ಜಾಗವನ್ನು, ಈ ಮೆಟ್ರೋ ಸ್ಟೇಷನನ್ನು ನೀವು ಶಿವಾಜಿ ಮೆಟ್ರೋ ಸ್ಟೇಷನ್ ಅಂತ ಮಡಗಿ. ಶಿವಾಜಿ ಇತಿಹಾಸ ಬಹಳ ದೊಡ್ಡದು. ಒಂದು ಕಡೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಶಿವಾಜಿಯವರ ಹೋರಾಟ, ಮೊಘಲರ ವಿರುದ್ಧ ಹೋರಾಟ, ಶಿವಾಜಿ ನಗರಕ್ಕೆ ಹೆಸರಿಟ್ಟಿದ್ದು ಶ್ರೀ ಶಿವಾಜಿಯವರ ಹೋರಾಟ. ಆ ಕಾಲದಲ್ಲಿ ಮೊಘಲರು ಜಿಜ್ಯಾ ಅಂತ ಒಂದು ಟ್ಯಾಕ್ಸ್ ಮಾಡ್ತಾರೆ. ಯಾರು ನಾನ್ ಮುಸ್ಲಿಂ ಇರುತ್ತೆ ಅವರಿಗೆ ಅವರ ಇಡೀ ವರ್ಷದ ವರಮಾನದಲ್ಲಿ 6% ಜಿಜ್ಯಾ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲದೆ ಹೋದರೆ ಮುಸಲ್ಮಾನರ ಕನ್ವರ್ಟ್ ಆಗಬೇಕು ಅಂತ ಕಾನೂನು ತರ್ತಾರೆ. ಆ ಕಾನೂನಿನ ವಿರುದ್ಧ ಹೋರಾಟ ಮಾಡಿ ಮೊಘಲರನ್ನು ಅಟ್ಟಿಸ್ಕೊಂಡು ಓಡಿಸಿ ಈ ದೇಶದ ಹೊರಗಾಕಿದಂಥ ವೀರ ಯೋಧ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್. ಇಂಥ ಹೆಸರಿಲ್ಲದೆ ಇನ್ನೊಂದು ಹೆಸರು ನಮಗೆ ಬೇಕಾಗಿಲ್ಲ. ಯಾವುದೇ ಕಾರಣಕ್ಕೆ ಹೆಸರು ಬದಲಾಗಬಾರದು. ವರದಿ ಚಿರಂಜೀವಿ ಸುಪ್ರೀತ್, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.